ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ನಮ್ಮ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಮೆಕ್ಕೆಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀವಿ. ಮೆಕ್ಕೆಕಾಯಿ ನಮ್ಮ ಅಡುಗೆ ಮನೆಯಲ್ಲೇ ಸಿಗುವ ಅತ್ಯಂತ ಪೌಷ್ಟಿಕ ಆಹಾರವಾಗಿದೆ. ಇದು ಕೇವಲ ರುಚಿಕರವಾಗಿರೋದಲ್ಲದೆ ಆರೋಗ್ಯಕ್ಕೆ ಹಲವಾರು ಪ್ರಯೋಜನಗಳನ್ನು ನೀಡುತ್ತೆ. ಮತ್ತೆ ನಾವು ಸಾಮಾನ್ಯವಾಗಿ ನಿಂಬೆಕಾಯಿ, ಮಾವಿನಕಾಯಿ, ಹಲವಾರು ರೀತಿಯ ಉಪ್ಪಿನಕಾಯಿಗಳನ್ನು ಮಾಡ್ತೀವಿ. ಆದ್ರೆ ಒಂದ್ಸಾರಿ ಆದ್ರೂ ಈ ಮೆಕ್ಕೆಕಾಯಿ ಉಪ್ಪಿನಕಾಯಿ ಮಾಡಿ ನೋಡಿ, ಇದು ರುಚಿ ತುಂಬಾನೇ ಅದ್ಭುತವಾಗಿರುತ್ತೆ. ಇದಲ್ಲದೆ ಮೆಕ್ಕೆಕಾಯಿ ತಿನ್ನೋದ್ರಿಂದ ಆಗುವ ಆರೋಗ್ಯ ಲಾಭಗಳ ಬಗ್ಗೆ ಕೂಡ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಖಂಡಿತ ನೀವು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗಾದ್ರೆ ತಡ ಯಾಕೆ, ಈ ಮೆಕ್ಕೆಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು 17ರಿಂದ 18 ಮೆಕ್ಕೆಕಾಯಿನ ತಗೊಂಡಿದ್ದೀನಿ. ಇಲ್ಲಿ ನಾವು ಮೊದಲು ಮೆಕ್ಕೆಕಾಯಿಯ ಮುಂದ್ಗಡೆ ಮತ್ತು ಹಿಂದ್ಗಡೆ ಅದನ್ನ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೋಬೇಕು. ಆಮೇಲೆ ಈ ರೀತಿಯಾಗಿ ಸೆಂಟ್ರಲ್ಲಿ ಕಟ್ ಮಾಡಿ 2 ಭಾಗಗಳನ್ನಾಗಿ ಮಾಡಬೇಕು. ಮತ್ತೆ ಇದನ್ನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ. ಈ ಮೆಕ್ಕೆಕಾಯಿ ಉಪ್ಪಿನಕಾಯಿ ಮಾಡೋದು ತುಂಬಾನೇ ಸುಲಭ ಇದೆ. ಜಾಸ್ತಿ ಸಮಯ ಕೂಡ ಹತ್ತೋದಿಲ್ಲ, ಮತ್ತೆ ಜಾಸ್ತಿ ಪದಾರ್ಥಗಳು ಕೂಡ ಬೇಕಾಗೋದಿಲ್ಲ. ಬೇಗನೆ ರೆಡಿ ಮಾಡ್ಬೋದು ಕಡಿಮೆ ಪದಾರ್ಥಗಳಲ್ಲಿ. ಮತ್ತೆ ಇದು ತುಂಬಾನೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಮಕ್ಕಳಿಗೆಲ್ಲ ಮೆಕ್ಕೆಕಾಯಿ ಹಾಗೆ ತಿನ್ನೋ ಅಂದ್ರೆ ಅವರು ಹಸಿಯಾಗಿರುವ ಮೆಕ್ಕೆಕಾಯಿನ ತಿನ್ನೋದಿಲ್ಲ. ಯಾಕಂದ್ರೆ ಇದು ತುಂಬಾನೇ ಕಹಿಯಾಗಿರೋದ್ರಿಂದ ಯಾರಿಗೂ ತಿನ್ನೋಕ್ಕೂ ಆಗೋದಿಲ್ಲ, ಮತ್ತೆ ಇಷ್ಟ ಕೂಡ ಪಡೋದಿಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ಮೆಕ್ಕೆಕಾಯಿ ಉಪ್ಪಿನಕಾಯಿನ ಮಾಡಿಕೊಟ್ರೆ ಅವರು ಖಂಡಿತ ಇಷ್ಟಪಟ್ಟು ತಿಂತಾರೆ. ಈಗ ಎಲ್ಲ ಮೆಕ್ಕೆಕಾಯಿನ ಕಟ್ ಮಾಡ್ಕೊಂಡಾಗಿದೆ. ಇದ್ರ ಒಳಗಡೆ ಇರುವ ಬೀಜಗಳನ್ನ ನಾನು ತೆಗ್ದಿಲ್ಲ. ನೀವು ಬೇಕಾದ್ರೆ ಇದನ್ನ ತಕ್ಕೋಬಹುದು, ಇಲ್ಲ ಅಂದ್ರೆ ಹಾಗೆ ಕೂಡ ಮಾಡ್ಬೋದು. ಇವಾಗ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಟಿದ್ದೀನಿ. ಇದರಲ್ಲಿ ನಾನು 4 ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕೊಳ್ತಾ ಇದ್ದೀನಿ. 2 ಸ್ಪೂನು ಮೆಂತೆನ ಹಾಕ್ತಾ ಇದ್ದೀನಿ. ಮತ್ತೆ 1 ಸ್ಪೂನು ಜೀರಿಗೆನ ಹಾಕೊಂಡು ಸರಿಯಾಗಿ ಇದನ್ನ ಹುರ್ಕೋಬೇಕಾಗುತ್ತೆ. ಒಂದು 5 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಕೂಡ ಹುರ್ಕೊಳಕ್ ಹೋಗ್ಬೇಡಿ. ಮೆಂತೆನ ಸ್ವಲ್ಪ ಕಡಿಮೆನೆ ಹಾಕಿ, ಯಾಕಂದ್ರೆ ಮೆಂತ್ಯ ಕಹಿಯಾಗಿರೋದ್ರಿಂದ ಉಪ್ಪಿನಕಾಯಿ ಜಾಸ್ತಿ ಕಹಿಯಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೆ ಸಾಸಿವೆ ಮತ್ತು ಮೆಂತ್ಯ ಕಡಿಮೆ ಹಾಕೊಳ್ಳಿ. ಬೇಕಂದ್ರೆ ನೀವು ಜೀರಿಗೆನ 1 ಸ್ಪೂನು ಜಾಸ್ತಿ ಕೂಡ ಆಡ್ ಮಾಡ್ಬೋದು. ಇವಾಗ ಇದನ್ನೆಲ್ಲ ಹುರ್ಕೊಂಡಾದ್ಮೇಲೆ ಇದನ್ನ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನ ಪೇಸ್ಟ್ ಮಾಡ್ಕೊಳ್ಬೇಕು. ಇದನ್ನ ಪೂರ್ತಿಯಾಗಿ ಪೌಡರ್ ತರಾನು ಮಾಡಕ್ ಹೋಗ್ಬೇಡಿ, ಸ್ವಲ್ಪ ದಪ್ಪದಾಗೆ ಇರಬೇಕು ಈ ರೀತಿಯಾಗಿ. ಇವಾಗ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಟಿದ್ದೀನಿ. ಇದರಲ್ಲಿ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಮತ್ತೆ 1 ಗಡ್ಡೆ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಜಜ್ಜಿಬಿಟ್ಟು ಹಾಕಿ ಅರ್ಧ ಸ್ಪೂನು ಹಿಂಗ್ನ ಹಾಕೊಂಡು ಇದನ್ನ ಸರಿಯಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದ್ಮೇಲೆ ಗ್ಯಾಸ್ನ ಆಫ್ ಮಾಡಿ ಕಡಾಯಿನ ಕೆಳಗಡೆ ಇಳಿಸಿ ಒಂದು 5 ನಿಮಿಷದವರೆಗೂ ತಣ್ಣಗಾಗೋವರೆಗೂ ಬಿಡ್ಬೇಕು. ಬಿಸಿಯಾಗಿರುವಾಗ್ಲೇ ಮೆಕ್ಕೆಕಾಯಿನ ಇದ್ರಲ್ಲಿ ಹಾಕೋಕ್ ಹೋಗ್ಬೇಡಿ, ಸ್ವಲ್ಪ ತಣ್ಣಗಾದ್ಮೇಲೆನೆ ಹಾಕೊಳ್ಬೇಕಾಗುತ್ತೆ. ಇವಾಗ ಮೆಕ್ಕೆಕಾಯಿನ ಹಾಕೊಳ್ತಾ ಇದ್ದೀನಿ. ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1 ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೊಳ್ತಾ ಇದ್ದೀನಿ. ಮತ್ತೆ 2 ಸ್ಪೂನು ರೆಡ್ ಚಿಲ್ಲಿ ಪೌಡರ್, ಮತ್ತೆ 1 ಕಪ್ಪು ಬೆಲ್ಲ, ಮತ್ತೆ ನಾನಿಲ್ಲಿ ಅರ್ಧ ಕಪ್ಪು ಉಪ್ಪನ್ನ ಹಾಕೊಳ್ತಾ ಇದ್ದೇನೆ. ಉಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಬೇಕಾಗುತ್ತೆ ಉಪ್ಪಿನಕಾಯಲ್ಲಿ. ಯಾವುದೇ ಉಪ್ಪಿನಕಾಯಿ ಇರಲಿ ಸ್ನೇಹಿತರೆ, ಉಪ್ಪು ಜಾಸ್ತಿನೇ ಹಾಕೋಬೇಕಾಗುತ್ತೆ. ಇದನ್ನ ಈ ರೀತಿಯಾಗಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ಗ್ರೈಂಡ್ ಮಾಡಿರುವ ಪೌಡರ್ನ ಇದರಲ್ಲಿ ಹಾಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ರುಚಿ ಜಾಸ್ತಿ ಬೇಕಾದ್ರೆ ಬೆಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಇದರಲ್ಲಿ ಆಡ್ ಮಾಡ್ಬೋದು. ಮತ್ತೆ ನೀವು ಖಾರ ಜಾಸ್ತಿ ತಿಂತಾ ಇದ್ರೆ ಖಾರನು ಕೂಡ 1 ಸ್ಪೂನು ಜಾಸ್ತಿ ಆಡ್ ಮಾಡ್ಬೋದು. ಇದರಲ್ಲಿ ಟೇಸ್ಟ್ ಚೆನ್ನಾಗೇ ಬರುತ್ತೆ. ಆದ್ರೆ ಖಾರ ತಿನ್ನೋರ್ಗೆ ಖಾರ ಜಾಸ್ತಿ ಹಾಕೊಳ್ಳಿ, ಮತ್ತೆ ಸ್ವೀಟ್ ಜಾಸ್ತಿ ತಿನ್ನೋರ್ಗೆ ಸ್ವೀಟ್ನ ಜಾಸ್ತಿ ಹಾಕೊಳ್ಳಿ. ಇವಾಗ ರುಚಿಕರವಾದ ಮೆಕ್ಕೆಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ಇದನ್ನ ಒಂದು ಬೌಲಲ್ಲಿ ಹಾಕೊಳ್ತಾ ಇದ್ದೀನಿ. ಈ ಉಪ್ಪಿನಕಾಯಿನ ನೀವು ತುಂಬಾ ದಿವಸ ಸ್ಟೋರೇಜ್ ಮಾಡಿ ಇಡ್ಬೋದು. ಮತ್ತೆ ಸ್ನೇಹಿತರೆ, ಮೆಕ್ಕೆಕಾಯಿ ತಿನ್ನೋದ್ರಿಂದ ನಮ್ಗೆ ಹಲವಾರು ರೀತಿಯಿಂದ ಲಾಭಗಳಿದೆ. ನಮ್ಮ ದೇಹಕ್ಕೆ ತುಂಬಾನೇ ಉಪಯೋಗ ಇದೆ. ಮೆಕ್ಕೆಕಾಯಿಯಲ್ಲಿ ವಿಟಮಿನ್ ಬಿ, ಸಿ, ಮತ್ತೆ ಐರನ್, ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ ಮತ್ತು ಫೈಬರ್ ತುಂಬಾನೇ ಸಿಗುತ್ತೆ. ಮತ್ತೆ ಇದು ದೇಹದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸಲು ಸಹಾಯ ಮಾಡುತ್ತೆ. ಮತ್ತೆ ಮಕ್ಕಳ ಬೆಳವಣಿಗೆಗೆ ಅಗತ್ಯವಾದ ಶಕ್ತಿ ಮತ್ತು ಪೌಷ್ಟಿಕಾಂಶಗಳನ್ನ ಒದಗಿಸುತ್ತೆ. ಮತ್ತೆ ದೃಷ್ಟಿ ಶಕ್ತಿ ಹೆಚ್ಚಿಸಲು ಮತ್ತೆ ಕಣ್ಣುಗಳ ದಣಿವು ಕಡಿಮೆ ಮಾಡಲು ಕೂಡ ಇದು ಸಹಾಯ ಮಾಡುತ್ತೆ. ವಯಸ್ಸಾದ್ಮೇಲೆ ಬರುವ ದೃಷ್ಟಿ ಸಮಸ್ಯೆಗಳನ್ನು ಕೂಡ ಇದು ತಡೆಯುತ್ತೆ.
ಮತ್ತೆ ಮೆಕ್ಕೆಕಾಯಿಯಲ್ಲಿ ಜಾಸ್ತಿ ಎಣ್ಣೆ ಹಾಕದೆ ಹಾಗೆ ತಿಂದರೆ ಇನ್ನೂ ತುಂಬಾನೇ ಆರೋಗ್ಯಕರವಾಗಿರುತ್ತೆ. ಮತ್ತೆ ಇನ್ನೊಂದೇನಂದ್ರೆ ತೂಕ ಕಡಿಮೆ ಮಾಡಬೇಕೆಂದು ಬಯಸೋರಿಗೆ ಇದು ಒಳ್ಳೆಯ ಸ್ನ್ಯಾಕ್ಸ್ ಆಗಿದೆ. ಮೆಕ್ಕೆಕಾಯಿ ರುಚಿಗೆ ಮಾತ್ರವಲ್ಲದೆ ಆರೋಗ್ಯಕ್ಕೂ ತುಂಬಾನೇ ಉಪಯುಕ್ತವಾಗಿದೆ. ನೀವು ಇದನ್ನ ಹಾಲು ಮೆಕ್ಕೆಕಾಯಿ, ಬೇಯಿಸಿದ ಮೆಕ್ಕೆಕಾಯಿ, ಉಪ್ಪಿನಕಾಯಿ, ಸೂಪ್, ಸ್ಯಾಲೆಡ್, ರೊಟ್ಟಿ ಅಥವಾ ಅಡುಗೆ ಪದಾರ್ಥಗಳಲ್ಲಿ ಕೂಡ ಬಳಸ್ಬೋದು. ದಿನನಿತ್ಯದ ಆಹಾರದಲ್ಲಿ ಮೆಕ್ಕೆ ಸೇರಿಸುವುದರಿಂದ ದೇಹ ಬಲವಾಗಿ ಮತ್ತು ಆರೋಗ್ಯವಾಗಿ ಇರುತ್ತೆ. ಖಂಡಿತ ಈ ರೆಸಿಪಿನ ನೀವು ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ. ಮೆಕ್ಕೆಕಾಯಿ ಟೇಸ್ಟಿಗೆ ಅಷ್ಟೇ ಅಲ್ಲ, ಇದನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬಾನೇ ಲಾಭಗಳಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ನಮಗೆ ತಿಳಿಸಿ. ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ, ಲೈಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಹಾಗೆ ನಿಮಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತನೂ ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತೆ ರುಚಿಕರವಾದ ಅಡುಗೆಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.